ಪೂಜ್ಯ ಪರ್ಯಾಯ ಶ್ರೀಪಾದರ ಚರಣಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತು ನಿಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕರೆದಿದ್ದೇವೆ. ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ವತಿಯಿಂದ ಶ್ರೀಕೃಷ್ಣನ ನಾಡ ಹಬ್ಬ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬ, ಅದನ್ನು ಬಹಳ ಅತ್ಯಂತ ವೈಭವಯುತವಾಗಿ ಮಾಡಬೇಕೆಂಬುದು ಪರಮಪೂಜ್ಯ ಶ್ರೀಪಾದರ ಸಂಕಲ್ಪ ಆಗಿದೆ. 48 ದಿನಗಳ ಕಾಲ ಮಂಡಲೋತ್ಸವ. ಈ ಒಂದು 48 ದಿನಗಳ ಕಾಲ ಈ ಹಬ್ಬವನ್ನು ಬೃಹತ್ತಾಗಿ ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಉತ್ಸವಾದಿಗಳ ಕಾರ್ಯಕ್ರಮಗಳ ಜೊತೆಗೆ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಮಾಡಬೇಕೆಂಬುದು ಪೂಜ್ಯ ಶ್ರೀಪಾದರ ಸಂಕಲ್ಪ. ಅದರಂತೆ ಆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡಿದ್ದೇವೆ. ಎಲ್ಲ ಸಮಾಜದ ಎಲ್ಲ ಪ್ರಮುಖರು, ಎಲ್ಲ ಜನಾಂಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಬೇಕು. ಎಲ್ಲರೂ ಕೂಡ ಶ್ರೀಕೃಷ್ಣನ ಒಂದು ಮಹಿಮೆಯನ್ನು ತಿಳ್ಕೊಳ್ಬೇಕೆಂಬ ಉದ್ದೇಶದಿಂದ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಮಂತ್ರ ಜಪವನ್ನು ಕೂಡ ಮಾಡತಕ್ಕಂಥ ಹೊಸ ಯೋಜನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಹಾಗೆ ಇಂತಹ ಒಂದು ಮಂಡಲೋತ್ಸವದ ಉದ್ಘಾಟನಾ ಕಾರ್ಯಕ್ರಮವನ್ನು 25ನೇ ತಾರೀಕಿಗೆ ಸನ್ಮಾನ್ಯ ರಾಜ್ಯಪಾಲರು ಬಂದು ಇಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆಗಸ್ಟ್ 1ರಿಂದ ಸೆಪ್ಟೆಂಬರ್ 17ರ ತನಕ ನಡೆಯತಕ್ಕಂತಹ ಒಂದು ಈ ಕಾರ್ಯಕ್ರಮದಲ್ಲಿ ಈ ಬಾರಿ ಚಾಂದ್ರಮಾನ ರೀತಿಯಿಂದಲೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಮತ್ತು ಸೌರಮಾನ ಪದ್ಧತಿ ಪ್ರಕಾರ ಕೂಡ ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ, ಹೀಗೆ ಈ ಎರಡೂ ಹಬ್ಬಗಳನ್ನು ಸಂಪ್ರದಾಯ ಪ್ರಕಾರ ನಾವು ಅದನ್ನು ಆಚರಣೆ ಮಾಡಿ ಇಲ್ಲಿ ಉಡುಪಿಯ ಒಂದು ಬೃಹತ್ ಲೀಲೋತ್ಸವ ಇದೆಲ್ಲವನ್ನು ಕೂಡ ಸೆಪ್ಟೆಂಬರ್ನ ಕೊನೆಯಲ್ಲಿ ಅದು ಸಾಂಪ್ರದಾಯಿಕವಾಗಿ ನಡೆಯಲಿದೆ. ಚಾಂದ್ರ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಯಾರು ಅದನ್ನು ಆಚರಣೆ ಮಾಡ್ತಾರೆ ಅಂಥವರಿಗೋಸ್ಕರ ವಿಶೇಷ ಅರ್ಘ್ಯ ಪ್ರದಾನ ಮೊದಲಾದ ಕಾರ್ಯಕ್ರಮಗಳಿದೆ. ಈ ಎಲ್ಲ ವಿಷಯಗಳನ್ನು ನಿಮ್ಮಲ್ಲಿ ಹಂಚಿಕೊಂಡು ಸಮಾಜಕ್ಕೆ ಇದನ್ನು ಸರಿಯಾಗಿ ಸಹಕಾರ ಮಾಡಬೇಕೆಂಬ ದೃಷ್ಟಿಯನ್ನು ನಿಮ್ಮನ್ನು ಕರೆದಿದ್ದೇವೆ. ಬಂದಿರತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಜನ್ಮಾಷ್ಟಮಿ ಏನು ಮಂಡಲೋತ್ಸವದ ಮೂಲಕ ಅನಾವರಣಗೊಳ್ಳಲಿಕ್ಕಿದೆ. ಹಿಂದಿನ ತಿಂಗಳಲ್ಲಿ ಅದು ಹಿಂದಿನ ವರ್ಷದಲ್ಲಿ ಮಾಸೋತ್ಸವ ಎನ್ನುವ ಕಲ್ಪನೆ ಇದ್ದು ಶ್ರೀಗಳವರಿಗೆ ವಿಶೇಷವಾಗಿ ಭಕ್ತಾಭಿಮಾನಿಗಳಿಗೆ ಅಷ್ಟಮಿಯಲ್ಲಿ ಒಂದು ಕಾರ್ಯಕ್ರಮ ಕೊಡಿ, ಅಷ್ಟಮಿಯಲ್ಲಿ ನಮಗೆ ಜ್ಞಾನಯಜ್ಞಕ್ಕೆ ಅವಕಾಶ ಕೊಡಿ ಎನ್ನುವ ಚಿಂತನೆಯಲ್ಲಿ ಶ್ರೀಗಳವರು ದೊಡ್ಡ ಕಲ್ಪನೆ ಹಾಕಿದರು. ಇದು ಮಂಡಲೋತ್ಸವ ಮಾಡುವ ಶ್ರೀಕೃಷ್ಣನ ಒಂದು ಪೂರ್ಣಾವತಾರದಲ್ಲಿ ಈ ಒಂದು ಮಂಡಲೋತ್ಸವ ಕಾರ್ಯಕ್ರಮ ಪೂರ್ಣಗೊಳ್ಳಲಿ, ತಮ್ಮ ಚತುರ್ಥ ಪರ್ಯಾಯದಲ್ಲಿ ವಿಶ್ವಗೀತ ಪರ್ಯಾಯದ ಅಂಗವಾಗಿ ಇದೊಂದು ಐತಿಹಾಸಿಕ ದಾಖಲೆ ಆಗಲಿ ಎನ್ನುವ ಚಿಂತನೆಯಲ್ಲಿ ಮಂಡಲೋತ್ಸವ ಎನ್ನುವ ಕಲ್ಪನೆಯನ್ನು ಬಿತ್ತರಿಸಿದ್ದಾರೆ. ಆ ಪ್ರಕಾರ ನಾವು ಪಂಚಮಂಡಲೋತ್ಸವ ಒಂದು ಕಲ್ಪನೆಯಲ್ಲಿ ಕಾರ್ಯಕ್ರಮ ಶ್ರೀಗಳವರ ಆದೇಶದಂತೆ ನಡೀತಿದೆ. ಒಂದು ಜ್ಞಾನ ಮಂಡಲ, ಪ್ರತಿದಿನ ನಿತ್ಯ ನಿರಂತರ ಜ್ಞಾನದ ಪ್ರವಚನ ಸಂಜೆ ಯಾವಾಗಲೂ ನಡೀತದೆ. ಹಾಗೆ ಕೊಳಲು ಮಂಡಲೋತ್ಸವ, ಪ್ರತಿದಿನ ಶ್ರೀಗಳವರು ಇಲ್ಲಿ ಮಕ್ಕಳಿಗೆ ವಿಶೇಷವಾಗಿ 10,000ಕ್ಕೂ ಹೆಚ್ಚು ಮಕ್ಕಳಿಗೆ ಪ್ರಸಾದ ರೂಪದಲ್ಲಿ ಕೊಳಲನ್ನು ಕೊಡ್ತಾಯಿದ್ರು. ಯಾವುದೇ ಮಕ್ಕಳು ಬಂದರೂ ಕೊಳಲನ್ನು ಅವರು ಕೃಷ್ಣನ ಸನ್ನಿಧಿಯಲ್ಲಿ ಕೊಡ್ತಿದ್ರು. ಕೃಷ್ಣನ ಅತ್ಯಂತ ಪ್ರಿಯವಾದ ಏನು ವಾದನ, ಕೊಳಲು ವಾದನ ಈ ಬಾರಿ ಸೂರ್ಯ ಶಾಲೆಯಲ್ಲಿ ಸಂಜೆ 5:30ಯಿಂದ 7 ಗಂಟೆ ತನಕ ನಿತ್ಯ ನಿರಂತರ ಕೊಳಲು ವಾದನ, 48 ಕೊಳಲು ಮಂಡಲೋತ್ಸವ. ಹಾಗೆ ಭಜನಾ ಮಂಡಲೋತ್ಸವ ಈ ಬಾರಿ ಮಂಗಳೂರು, ಬಂಟ್ವಾಳ, ಪುತ್ತೂರು, ಉಡುಪಿಯ ಒಂದು ಚಿತ್ರಣದಲ್ಲಿ 48 ದಿನ ಭಜನಾ ಮಂಡಲೋತ್ಸವ. ಹಾಗೆ ಸ್ಪರ್ಧಾ ಮಂಡಲೋತ್ಸವ, ಕ್ರೀಡಾ ಸ್ಪರ್ಧೆ ಹಾಗೂ ಸಾಂಪ್ರದಾಯಿಕ ಸ್ಪರ್ಧೆಯ ಒಂದು ಸ್ಪರ್ಧೆಗಳ ಮಂಡಲೋತ್ಸವ. ಹಾಗೆ ರಾಜಾಂಗಣದಲ್ಲಿ 7ರಿಂದ 9:30 ತನಕ ನಿತ್ಯ ನಿರಂತರ ಒಂದು ಗ್ಯಾಪ್ ಇಲ್ಲ. ಆ ಪ್ರಕಾರದಲ್ಲಿ 48 ದಿನದ ಸಾಂಸ್ಕೃತಿಕ ಮಂಡಲೋತ್ಸವ. ಹಾಗೆ ಮಧ್ವ ಮಂಟಪದಲ್ಲಿ, ಗೀತಾ ಮಂದಿರದಲ್ಲಿ ಎಲ್ಲ ಕಡೆಯಲ್ಲಿಯೂ ನಿತ್ಯ ನಿರಂತರ ಕಾರ್ಯಕ್ರಮಗಳ ಒಂದು ವ್ಯವಸ್ಥೆಯನ್ನು ಶ್ರೀಗಳವರ ಸಂಕಲ್ಪದಂತೆ ಮಾಡಲ್ಪಟ್ಟಿದೆ. ವಿಶೇಷವಾಗಿ ನಾಟಕಗಳು, ಯಕ್ಷಗಾನಗಳು, ಭರತನಾಟ್ಯ ಬರೇ ಮಂಗಳೂರು, ಬೆಂಗಳೂರು ಅಲ್ಲದೆ ನಾಸಿಕ್, ಬಾಂಬೆ, ಹೈದರಾಬಾದ್, ಚೆನ್ನೈ ಇಲ್ಲಿಂದ ವಿಶೇಷ ಪರಿಣತ ಭರತನಾಟ್ಯ ಕಲಾವಿದರು ಇಲ್ಲಿ ಬರ್ತಾ ಇದ್ದಾರೆ. ಹೈದರಾಬಾದಿನ ಒಂದು ತಂಡ ಏನು ತುಲಾಭಾರ, ಶ್ರೀಕೃಷ್ಣ ತುಲಾಭಾರ ಎನ್ನುವ ಒಂದು ಕಲ್ಪನೆಯನ್ನು ಸುಮಾರು 100ಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ಭರತನಾಟ್ಯ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಹಾಗೆ ಬಾಗಲಕೋಟೆಯಿಂದ ಪ್ರಸನ್ನ ವೆಂಕಟದಾಸರೆನ್ನುವ ನಾಟಕ, ಒಂದು ದೊಡ್ಡ ಕಲಾವಿದರ ಕೂಟ ಬಾಗಲಕೋಟೆಯಿಂದ ಬಂದು ಇಲ್ಲಿ ತಮ್ಮ ನಾಟಕ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ದೊಡ್ಡ ದೊಡ್ಡ ಸಂಗೀತಗಾರರು, ಹಾಗೆ ಉಡುಪಿಯ
ಜಾನಪದ ಪ್ರಶಸ್ತಿ ವಿಜೇತ ಡಾಕ್ಟರ್ ಗಣೇಶ್ ಗಂಗೊಳ್ಳಿ ಅವರ ಒಂದು ವಿಶೇಷ ಜಾನಪದ ಕಾರ್ಯಕ್ರಮ ಭಕ್ತಿಗೀತೆ ಇದೆ. ಹಾಗೆ ಕನ್ನಡದ ಕೋಗಿಲೆ ಎನ್ನುವ ದಯಾವತಿ ಅವರಿಂದ ಜಾನಪದ ಭಕ್ತಿಗೀತೆ ಇದೆ. ಸ್ಥಳೀಯರಿಗೆ ವಿದೇಶಿಯರಿಗೆ ಸಿಂಗಾಪುರದಿಂದ ಒಬ್ಬರು ಇದಕ್ಕೋಸ್ಕರ ಅಷ್ಟಮಿಯಲ್ಲೇ ಭಾಗವಹಿಸಬೇಕೆನ್ನುವ ಒಂದು ಏಕವ್ಯಕ್ತಿ ಭರತನಾಟ್ಯ. ಅವರು ಅದಕ್ಕೆ ಫ್ಲೈಟಲ್ಲಿ ಬಂದು ಇಲ್ಲಿ ಶ್ರೀಕೃಷ್ಣನ ಪ್ರಸಾದ ತಗೊಳ್ಳೋದಲ್ಲದೆ ಶ್ರೀಕೃಷ್ಣನಿಗೆ ದೇಣಿಗೆ ಕೊಟ್ಟು ತಮ್ಮ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಇದಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪರ್ಯಾಯದ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಕಲಾವಿದರಿಗೂ ಅವಕಾಶ ಕೊಡುವ ಮೂಲಕ ಈ ಮಂಡಲೋತ್ಸವ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಹಾಗೆ ವಿವಿಧ ಸ್ಪರ್ಧೆಗಳು, ಕ್ರೀಡಾ ಸ್ಪರ್ಧೆಗಳು ನಡೀಲಿಕ್ಕಿದೆ. ನಿಟ್ಟೆ ವಿದ್ಯಾಸಂಸ್ಥೆಯಿಂದ ಒಂದು ವಿಚಾರ ಸಂಕಿರಣವೇ ಒಂದು ದಿವಸ ನಡೀಲಿಕ್ಕಿದೆ. ಹೀಗೆ ನಿಟ್ಟೆದ್ದು ವಿದ್ಯಾಲಯದವರು ಈ ಬಾರಿ ವಿನಯ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿ ದಿನಾಂಕ 12ರಂದು ಒಂದು ವಿಶೇಷ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸಂಜೆ ತನಕ ನಡೆದು ರಾತ್ರಿ ಅವರೇ ಮಕ್ಕಳಿಂದ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ. ಹಾಗೆ 13ರಂದು ನಮ್ಮ ಸತೀಶ್ ಪೈ ಅವರು ತಮ್ಮ ತಂದೆಯ ಸ್ಮರಣಾರ್ಥ ಒಂದು ಅವರದ್ದು ಅತ್ಯದ್ಭುತವಾದ ನಾಟಕ 3 ಮುತ್ತುಗಳು ನಾಟಕವನ್ನು ಅದರಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅಷ್ಟಮಿಯ ಕಾರ್ಯಕ್ರಮ ನಮಗೆ ಕೊಡಿ ಅಂತ ಹೇಳಿ ಈಗ ಯಶ್ಪಾಲ್ ಸುವರ್ಣರ ಒಂದು ವ್ಯವಸ್ಥೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಮಧ್ಯಾಹ್ನ 2ರಿಂದ ಭರತನಾಟ್ಯ, ಸಂಗೀತ, ಜಾನಪದ ನೃತ್ಯ, ಹಾಗೆ ಸಂಜೆ ಸರ್ಕಾರದ ವತಿಯಿಂದ ಸಭಾ ಕಾರ್ಯಕ್ರಮ ಶ್ರೀಗಳವರ ದಿವ್ಯ ಉಪಸ್ಥಿತಿಯಲ್ಲಿ, ಹಾಗೆ ರಾತ್ರಿ ಯಕ್ಷಗಾನ ಕಾರ್ಯಕ್ರಮ, ಅರ್ಘ್ಯ ಪ್ರದಾನ ಇತ್ಯಾದಿಗಳು ವಿಶೇಷವಾಗಿ ನಡೆದಿದೆ. ಕನ್ನಡ ಸಂಸ್ಕೃತಿ ಇಲಾಖೆಯವರು ತಮ್ಮ ಕಾರ್ಯಕ್ರಮವನ್ನು ಇದರಲ್ಲಿ ಈ ಬಾರಿ ಅಳವಡಿಸಿಕೊಂಡಿದ್ದಾರೆ. ಹೋದ ಬಾರಿ ಅವರು ತುಂಬ ಟ್ರೈ ಮಾಡಿದರೂ ಸಂಸ್ಕೃತಿ ಇಲಾಖೆಯಿಂದ ಯಾವ ಅಮೌಂಟ್ ಸಿಗಲಿಲ್ಲ. ಈ ಬಾರಿ ನಾವು ಗ್ಯಾರಂಟಿ ಮಾಡ್ತೇವೆ ಅಂತೇಳಿ ಈಗಾಗಲೇ ಶಿವರಾಜ ತಂಗಡಗಿ ಇವರ ಹತ್ರ ಎಲ್ಲ ಮಾತಾಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ವಿನೂತನ ಶೈಲಿಯ ಮಂಡಲೋತ್ಸವ ಕಾರ್ಯಕ್ರಮ. ಇದೊಂದು ಶ್ರೀಗಳವರ ಸಂಕಲ್ಪವೇ ಹಾಗೆ. ಅವರು ಒಂದು ಚಿಕ್ಕ ಬೊಟ್ಟಿಂದ ಅದನ್ನು ಸರೌಂಡಿಂಗ್ ಮಾಡಿ ವಿಶ್ವಾದ್ಯಂತ ಯಾವ ರೀತಿ ಮಧ್ವ ಪ್ರಚಾರ ಶ್ರೀಕೃಷ್ಣನ ಪ್ರಜ್ಞೆಯನ್ನು ಸ್ಥಾಪಿಸಿದರು ಆ ಪ್ರಕಾರ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಡುಪಿಯಲ್ಲಿ ಒಂದು ಮಂಡಲೋತ್ಸವ ಆಗಿದೆ ಅನ್ನುವ ಪರಿಕಲ್ಪನೆ ಐತಿಹಾಸಿಕವಾಗಿ ದಾಖಲೀಕರಣ ಮಾಡಲು ಶ್ರೀಗಳವರ ಸಂಕಲ್ಪ ಅತಿ ದೊಡ್ಡದು. ಈ ಪ್ರಕಾರದಲ್ಲಿ ಮಂಡಲೋತ್ಸವಕ್ಕೆ ತಾವೆಲ್ಲ ಅತಿ ಹೆಚ್ಚಿನ ಪ್ರಚಾರವನ್ನು ನೀಡಿ ಈ ಮಂಡಲೋತ್ಸವದ ಯಶಸ್ವಿಗಾಗಿ ತಾವು ಸಹಕಾರ ಕೊಡಬೇಕೆನ್ನುವ ಕೋರಿಕೆಯೊಂದಿಗೆ ಶ್ರೀಗಳವರು ವಿಶೇಷವಾಗಿ ಈ ಮಂಡಲೋತ್ಸವದ ಅವರ ಏನು ಕೃಷ್ಣ ಭಗವಂತ ಯಾವ ರೀತಿಯಲ್ಲಿ ಅವರನ್ನು ಆ ಮಂಡಲೋತ್ಸವದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ಅದನ್ನು ಅವರ ಮಾತಿನಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಂಡಲೋತ್ಸವದ ನಾಡ್ದು ರಾಜ್ಯಪಾಲರು ಬರುವ ಮುಖಾಂತರದಿಂದ ಅವರು ತಮ್ಮ ಮಾತಿನಿಂದ ಸಂದೇಶವನ್ನು ನೀಡಬೇಕಾಗಿ ವಿನಂತಿಸ್ತೀನಿ. ಚತುರ್ಥ ಪರ್ಯಾಯ ಮುಕ್ಕಾಲು ಭಾಗ ಮುಗಿದಿದ್ದು ಇದೀಗ ಕೊನೆಯ ಕಾಲು ಭಾಗದಲ್ಲಿ ಪರ್ಯಾಯ ಮಂಗಳೋತ್ಸವದ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ವೈಭವಯುತವಾಗಿ ನಡೆಸಬೇಕು. ಇಷ್ಟರ ತನಕ ಕಳೆದ ಬಾರಿ ಮಾಸೋತ್ಸವವನ್ನು ಮಾಡಿದರೆ ಈ ಸರಿ 48 ದಿವಸಗಳ ಪರ್ಯಂತ ಈ ಮಂಡಲೋತ್ಸವವನ್ನು ನಡೆಸಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. 2 ಕೃಷ್ಣ ಜನ್ಮಾಷ್ಟಮಿ ಬರುವುದರಿಂದ ಎರಡನ್ನೂ ಆಚರಿಸುವ ಮುಖಾಂತರ ಈ ಮಂಡಲೋತ್ಸವ ಅದು ಸಂಪೂರ್ಣವಾದಂಥ ಒಂದು ಸಮಗ್ರವಾದಂಥ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ರೂಪದಲ್ಲಿ ಬರಲಿಕ್ಕಿದೆ. ಈ ಒಂದು ಉತ್ಸವವು ಕೂಡ ಪರಿಪೂರ್ಣವಾಗಿರಬೇಕು. ಶ್ರೀಕೃಷ್ಣ ಭಗವಂತನ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿ ಪರಿಪೂರ್ಣ ಅವತಾರ. ಭಗವಂತ ಕೃಷ್ಣನಾಗಿ ತೋರಿಸಿದಷ್ಟು ಲೀಲೆ ಬೇರೆ ಯಾವ ಅವತಾರದಲ್ಲಿಯೂ ತೋರಿಸಲಿಲ್ಲ. ಕಲಿಯುಗದ ಜನರಿಗೆ ಸಂಪೂರ್ಣ ಅನುಗ್ರಹ ಮಾಡೋದಕ್ಕೋಸ್ಕರ ಕೃಷ್ಣ ರೂಪದಿಂದ ಎಲ್ಲ ವಿಧದ ಲೀಲೆಗಳನ್ನು ತೋರಿಸಿದ್ದಾನೆ. ಆದ್ದರಿಂದ ಅವನ ಉತ್ಸವವು ಕೂಡ ಅದು ಪರಿಪೂರ್ಣವಾಗಬೇಕು ಎಂಬ ದೃಷ್ಟಿಯಲ್ಲಿ ಜೀವನದ ಎಲ್ಲ ಕ್ಷೇತ್ರಗಳ ಒಂದು ಕಲೆಯನ್ನು ಸಮರ್ಪಣೆ ಮಾಡುವ ರೀತಿಯಲ್ಲಿ ಈ ಒಂದು ಮಂಡಲೋತ್ಸವವನ್ನು ಆಯೋಜಿಸಿದ್ದೇವೆ. ಈ ಒಂದು ಮಂಡಲೋತ್ಸವದ ಪ್ರಯುಕ್ತ ಮತ್ತೊಂದು ಕೋಟಿ ಕೃಷ್ಣ ನಾಮ ಜಪಯಜ್ಞ ಈ ಸಂದರ್ಭದಲ್ಲಿ ನಮ್ಮ ಪರಮಗುರುಗಳಾದಂಥ ಶ್ರೀ ಸುಧೀಂದ್ರ ತೀರ್ಥರು ಸಿದ್ಧಿ ಮಾಡಿಕೊಂಡಂತಹ ಸ್ವಾಮಿ ಶ್ರೀ ಗೋಪಾಲಕೃಷ್ಣಾಯ ನಮಃ ಎಂಬಂತಹ ಮಂತ್ರವನ್ನು, ಬಹಳ ಪ್ರಭಾವಶಾಲಿಯಾದಂಥ ಮಂತ್ರವನ್ನು 1 ಕೋಟಿ ಸಲ ಜಪ ಮಾಡಿಸಬೇಕು ಭಕ್ತರಿಂದ ಅಂತ ಹೇಳಿ ಅದರ ಒಂದು ಸಮರ್ಪಣೆಯ ಕಾರ್ಯಕ್ರಮವು ನಡೀತಾ ಇದೆ. ಹಾಗೆಯೇ ಚಾಂದ್ರ ಕೃಷ್ಣ ಜನ್ಮಾಷ್ಟಮಿಗೆ ಈ ಬಾರಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿನ
ಖಜಾಂಚಿಯಾದಂತಹ ಗೋವಿಂದಗಿರಿ ಮಹಾರಾಜರು ಅವರು ಆಗಮಿಸ್ತಾ ಇದ್ದಾರೆ. ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮದೇವರ ಒಂದು ಮಂದಿರ ಏನು ನಿರ್ಮಾಣವಾಗಿದೆ, ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿದಂತಹ ಗೋವಿಂದಗಿರಿ ಮಹಾರಾಜ್ ಅವರು ಇಡೀ ಈ ಒಂದು ಯೋಜನೆಯ ಆರ್ಥಿಕವಾದಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತವರು. ಅದರ ಜೊತೆಗೆ ಗೀತಾ ಪರಿವಾರ ಎಂಬಂಥ ಒಂದು ದೊಡ್ಡ ಸಂಸ್ಥೆಯನ್ನು ಕೂಡ ಕಟ್ಟಿ ಸಾವಿರಾರು ಜನರಿಗೆ ಭಗವದ್ಗೀತೆಯ ಒಂದು ಪ್ರಭಾವವನ್ನು ಕೂಡ ಬೀರಿದವರು. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಚಾಂದ್ರ ಕೃಷ್ಣ ಜನ್ಮಾಷ್ಟಮಿ ನಡೀತಾ ಇದೆ. ಅದೇ ರೀತಿ ಅನೇಕ ಗಣ್ಯರು, ಸಾಧುಗಳು, ಸಂತರು, ಬೇರೆ ಬೇರೆ ಕ್ಷೇತ್ರದ ಪ್ರತಿಷ್ಠಿತ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಇಂತಹ ಒಂದು 48 ದಿವಸಗಳ ಒಂದು ದೊಡ್ಡ ಉತ್ಸವ ಇದು ಕೃಷ್ಣನ ಸ್ಥಳದಲ್ಲಿ ಐತಿಹಾಸಿಕವಾಗಿ ಬಹುಶಃ ಕೃಷ್ಣ ಜನ್ಮಾಷ್ಟಮಿ 48 ದಿವಸ ಪರ್ಯಂತ ನಡೆದದ್ದು ಇದೇ ಮೊದಲು ಅಂತ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಒಂದು ಉತ್ಸವ ಯಶಸ್ವಿಯಾಗಿ ನಡೀಬೇಕಾದರೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕು, ಮುಖ್ಯವಾಗಿ ಮಾಧ್ಯಮ ವ್ಯಕ್ತಿಗಳ ಸಹಕಾರ ಬೇಕು. ನಾವು ಈ ಕಷ್ಟಪಟ್ಟು ಇಷ್ಟು ದೊಡ್ಡ ಉತ್ಸವವನ್ನು ಮಾಡ್ತಾ ಇರುವಾಗ ಅದು ಜನರಿಗೆ ತಲುಪಿಸ್ತಕ್ಕಂತಹ ವಿಚಾರವನ್ನು ತಲುಪಿಸ್ತಕ್ಕಂತಹ ಸೇವೆಯನ್ನು ನೀವು ಕೂಡ ಮಾಡಬೇಕು ಅಂತ ಹೇಳಿ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಕೃಷ್ಣ ಜನ್ಮಾಷ್ಟಮಿಯ ಮಂಡಲೋತ್ಸವ ಮುಗಿದ ಮೇಲೆ ಪರ್ಯಾಯದ ಮತ್ತೊಂದು ದೊಡ್ಡ ಕಾರ್ಯಕ್ರಮ ಗೀತೋತ್ಸವವು ಕೂಡ ಬೃಹತ್ ಗೀತೋತ್ಸವದ ಕಾರ್ಯಕ್ರಮ, ಜೊತೆಗೆ ಪರ್ಯಾಯ ಮಂಗಳೋತ್ಸವದ ಕಾರ್ಯಕ್ರಮವು ಕೂಡ ನಡೀತಾ ಇದೆ. ನಮ್ಮ ನವೆಂಬರ್ 30ನೇ ತಾರೀಕಿಗೆ 1,00,000 ಜನರಿಂದ ಭಗವದ್ಗೀತೆಯನ್ನು ಪಠಣ ಮಾಡತಕ್ಕಂತಹ ಗೀತಾ ಜಯಂತಿಯ ಕಾರ್ಯಕ್ರಮವು ಕೂಡ ಇದರ ಜೊತೆಗೆ. ಆಮೇಲೆ ಅನೇಕ ಕಾರ್ಯಗಳ ನಾವು ಮಾಡತಕ್ಕಂಥ ಪಾಠ, ಭಗವದ್ಗೀತಾ ಪಾಠ ಉದಯವಾಣಿಯಲ್ಲಿ ಪ್ರತಿನಿತ್ಯ ಏನು ಆ ಪಾಠದ ಸಾರವು ಕೂಡ ಬರ್ತಾ ಇದೆ. ಅಂತಹ ಗೀತಾ ಭಾಷ್ಯ ಪಾಠದ ಮಂಗಳ, ಸುತಾ ಮಂಗಳ, ಹೀಗೆ ಅನೇಕ ಋಗ್ಭಾಷ್ಯ ಮಂಗಳದ ಕಾರ್ಯಕ್ರಮ. ಹೀಗೆ ನಮ್ಮ ಪರ್ಯಾಯ ಅದು ಕೃಷ್ಣನ ಪರಿಪೂರ್ಣ ಒಂದು ಸೇವಾ ರೂಪದಲ್ಲಿ ಆಗಬೇಕು. ಅದರ ಜೊತೆಗೆ ನಾವು ಪರ್ಯಾಯ ಕಾಲದಲ್ಲಿ ಮಾಡ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳ ಸಮರ್ಪಣೆಯು ಕೂಡ ನಡೀತಾ ಇದೆ. ನಮ್ಮ ಭಾರತ ಸಾರಥಿ ಸುವರ್ಣ ರಥದ ಸಮರ್ಪಣೆ ಡಿಸೆಂಬರ್ 27ಕ್ಕೆ ನಡೀತಾ ಇದೆ. ಅದರ ಜೊತೆಗೆ ಚಪ್ಪರದ ನಿರ್ಮಾಣ, ಯಾಳಿಯ ನಿರ್ಮಾಣ, ಆಮೇಲೆ ಓವರ್ ಬ್ರಿಡ್ಜ್ ನಿರ್ಮಾಣ, ಬಾತ್ರೂಮ್ ಕಾಂಪ್ಲೆಕ್ಸ್ಗಳ ನಿರ್ಮಾಣ, ಕೃಷ್ಣನಿಗೆ ಒಂದು ಮುತ್ತಿನ ಕವಚದ ಸಮರ್ಪಣೆ, ಕೃಷ್ಣನಿಗೆ ಒಂದು ವಿಶ್ವರೂಪ ಅಲಂಕಾರ ಮಾಡತಕ್ಕಂತಹ ಒಂದು ಅಲಂಕಾರ ಸಾಮಗ್ರಿಯ ಸಮರ್ಪಣೆ, ಹೀಗೆ ವಿಶ್ವತೋಮುಖವಾಗಿ ಈ ಪರ್ಯಾಯ ಅದು ಕೃಷ್ಣನ ಪರಿಪೂರ್ಣ ಸೇವಾ ರೂಪದಲ್ಲಿ ಆಗಬೇಕು ಎಂಬಂತಹ ಈ ಒಂದು ಇರಾದೆಯಿಂದ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ನಮ್ಮ ಪತ್ರಿಕಾಕರ್ತರು ಪೂರ್ಣ ಒಂದು ಸಹಕಾರವನ್ನು ಕೊಡಬೇಕು. ಜೊತೆಗೆ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಭಕ್ತರು ಪುಸ್ತಕಗಳ ಸಮರ್ಪಣೆಯನ್ನು ಕೂಡ ಮಾಡುವ ಒಂದು ಕಾರ್ಯಕ್ರಮವಿದೆ. ಇದಕ್ಕೆ ದೇಶದ ಅನೇಕ ಪ್ರಮುಖರನ್ನು, ಅಂತಾರಾಷ್ಟ್ರೀಯ ಪ್ರಮುಖರನ್ನು ಕೂಡ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳಿಗೆ ಮಾಧ್ಯಮ ವ್ಯಕ್ತಿಗಳ ಪೂರ್ಣ ಸಹಕಾರ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ನಾಡಿನ ದಿವಸ ರಾಜ್ಯಪಾಲರು ಬಂದು ಈ ಮಂಡಲೋತ್ಸವವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಇದರ ಆಮಂತ್ರಣ ಪತ್ರಿಕೆ ಸಿಕ್ಕಿರಬೇಕು. ಎಲ್ಲ ವಿವರಗಳು ಕೂಡ ಆ ಮಂಡಲೋತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ಕೊನೆಗೆ ಸಂಕ್ಷಿಪ್ತವಾಗಿ ಮುಂದಿನ ಕಾರ್ಯಕ್ರಮಗಳ ಒಂದು ವಿವರವನ್ನು ಕೂಡ ಹಾಕಿದ್ದೇವೆ. ಅದರ ಜೊತೆಗೆ ಈ ಬಾರಿ ಕೃಷ್ಣನಿಗೆ ನಾವು ವಿಶಿಷ್ಟವಾದಂಥ ಸೇವೆಯನ್ನು ಗೊತ್ತು ಮಾಡಿದ್ದೇವೆ. ಕೃಷ್ಣನ ಬರ್ತ್ಡೇಗೆ ಕೃಷ್ಣನಿಗೆ ಇಷ್ಟವಾದಂಥ ವಸ್ತುಗಳನ್ನು ಗಿಫ್ಟಾಗಿ ಕೊಡಲಿಕ್ಕೆ ಅವಕಾಶ ಇದೆ. ಕಡಗೋಲು, ಅದೇ ರೀತಿ ತೊಟ್ಟಿಲು, ಗೆಜ್ಜೆ, ಆಮೇಲೆ ಉಡುದಾರ, ಆಮೇಲೆ ನವಿಲು ಇತ್ಯಾದಿ ಬೇರೆ ಬೇರೆ ಕೃಷ್ಣನಿಗೆ ಇಷ್ಟವಾದಂತಹ ಒಂದು ಉಡುಗೊರೆಗಳು ಬರ್ತ್ಡೇ ಗಿಫ್ಟ್ ಎಂಬುದಾಗಿ ಕೃಷ್ಣನಿಗೆ ಈ ಒಂದು ಗಿಫ್ಟನ್ನು ಕೊಡತಕ್ಕಂತಹ ಒಂದು ಅವಕಾಶವೂ ಇದೆ. ನಾವೆಲ್ಲ ನಮ್ಮ ಬರ್ತ್ಡೇಗೆ ಬೇರೆ ಬೇರೆ ಗಿಫ್ಟನ್ನು ಕೊಡ್ತೇವೆ. ದೇವರ ಬರ್ತ್ಡೇಗೆ ನಾವು ಕೃಷ್ಣನಿಗೆ ಇಷ್ಟವಾದಂಥ ವಸ್ತುಗಳನ್ನು ಗಿಫ್ಟ್ ಕೊಡಬೇಕು ಅಂತ ಹೇಳಿ ಆ ಒಂದು ಕಾರ್ಯಕ್ರಮ. ಅದರ ಜೊತೆಗೆ ಲಡ್ಡೂತ್ಸವ, ನಮ್ಮ ಗೀತಾ ಮಂದಿರದಲ್ಲಿ ಬೃಹತ್ ಭಾರತ್ ಮೇಳ, ಇಲ್ಲಿ ಸಸ್ಯ ಮೇಳ, ಅದೇ ರೀತಿ ಧಾನ್ಯ ಮೇಳ, ಬೇರೆ ಬೇರೆ ವಸ್ತುಗಳ ಮೇಳಗಳು ನಡೀತಾ ಇದೆ. ಕಳೆದ ಬಾರಿಯಂತೆ ಇಲ್ಲಿಯೂ ಕೂಡ ವಿಶಿಷ್ಟವಾದ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಭಾಗವಹಿಸಬೇಕು. ಅದರ ಜೊತೆಗೆ ಇಲ್ಲಿ ಒಂದು ಆಡಿಟೋರಿಯಮನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಆ ಆಡಿಟೋರಿಯಂನ ಉದ್ಘಾಟನಾ ಕಾರ್ಯಕ್ರಮವು ಕೂಡ
ನಡೆಯಲಿಕ್ಕಿದೆ. ವಿಶ್ವರೂಪ ದರ್ಶನದ ಒಂದು ಪ್ಲಾನೆಟೋರಿಯಂನ ಒಂದು ಅರ್ಪಣಾ ಕಾರ್ಯಕ್ರಮವು ಕೂಡ ನಡೆಯಬೇಕು. ಹೀಗೆ ನಮ್ಮ ಪರ್ಯಾಯದ ಈ ಒಂದು ಮಂಗಳ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದು, ಇದಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಅದರಲ್ಲೇ ಈ ಮಂಡಲೋತ್ಸವದ ಕಲ್ಪನೆಯನ್ನು ಮಾಡಿರುವಂಥದ್ದು. ಅವರವರ ಪದ್ಧತಿ ಪ್ರಕಾರ ಅದಕ್ಕೆ ಚಾಂದ್ರದವರು ವಿಶೇಷವಾಗಿ ಆಗಸ್ಟ್ 15ಕ್ಕೆ, ಸೌರದವರು ಸೆಪ್ಟೆಂಬರ್ 14ನೇ ತಾರೀಕೆ. ಮತ್ತು ಈ ಬಾರಿ ಉತ್ಸವದಲ್ಲಿ ಕೂಡ ಒಂದು ವಿಶೇಷ ಕಾರ್ಯಕ್ರಮ ಈ ಹಿಂದೆ ನಮ್ಮ ಪರ್ಯಾಯದಲ್ಲಿ ಕೂಡ ಕಂಡಿದ್ದೀರಿ. ಮುಂಬಯಿಯ ಆಲಾರ ತಂಡದವರು ಬಹುಶಃ 2 ತಂಡ, ಒಂದು 350 ಜನರ ಒಂದು 2 ತಂಡ ಬರುವ ಒಂದು ಸೂಚನೆ ಇದೆ. ಹೌದು, ಅಲಾರೆ. ಆ ರೀತಿ ಬೇರೆ ಬೇರೆ ವೈವಿಧ್ಯಮಯ ಇದು ಕಾರ್ಯಕ್ರಮಗಳು. ವಿಶೇಷತಃ ಶ್ರೀಗಳವರು ಹೇಳಿದ ಹಾಗೆ ದೇಶದ ಒಂದು ಸಮೃದ್ಧಿಗಾಗಿ ಕೋಟಿ ಕೃಷ್ಣ ಮಂತ್ರ ಜಪ, ಅದರಲ್ಲಿ ಯಾವುದೇ ಬೇರೇನಿಲ್ಲ. ಆತ್ಮೋದ್ಧಾರ, ದೇಶೋದ್ಧಾರ 2 ಕಲ್ಪನೆಯೊಂದಿಗೆ ಈ ಒಂದು ಕೋಟಿ ಮಂತ್ರ ಜಪ ಎಲ್ಲರೂ ಕೂಡ ಮಾಡ್ಬೋದು ಅಂತ ಹೇಳಿ ನಾವು ಅದರ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಅದರ ವಿಶೇಷ ಪಠಣ ಆಗಸ್ಟ್ 1 ಮತ್ತು ಆಗಸ್ಟ್ 15ಕ್ಕೆ ಸಾಮೂಹಿಕವಾಗಿ ವಿಶೇಷವಾಗಿ ನಡೀತದೆ. ಅದರಿಂದ ದೇಶಕ್ಕೆ ಮತ್ತು ಉಳಿದವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಒಂದು ಕಲ್ಪನೆ. ಅದೇ ರೀತಿ ಉಳಿದೆಲ್ಲ ಈ ಹಿಂದೆ ಹೋದ ವರ್ಷ ನೀವು ಮಾಸೋತ್ಸವದಲ್ಲಿ ಹೇಗೆ ಕಂಡಿದ್ದೀರಿ, ಅಲ್ಲಿ ಗೀತೋತ್ಸವ, ಕ್ರೀಡೋತ್ಸವ, ಹೌದು, ಪ್ರವಚನೋತ್ಸವ. ಈ ಪ್ರವಚನದಲ್ಲಿ ಕೂಡ ವಿಶೇಷವಾಗಿ ದೊಡ್ಡ ದೊಡ್ಡ ವಿದ್ವಾಂಸ, ಈಗ ಹದಮಾರ್ ಶ್ರೀಗಳವರದ್ದು 12 ದಿವಸ ಇದೆ. ಹಾಗೆ ಗೋಪಿನಾಥ್ ಗಲ್ಗಲಿ ಅಂಥೇಳಿ ಅವರು ಕೂಡ ವಿಶೇಷ ಪಂಡಿತರು, ಅವರದ್ದೇ ಇದೆ. ರಾಮ ವಿಠಲಾಚಾರ್ಯ ಅಂತ ಹೇಳಿದ್ದಾರೆ, ಅವರದ್ದು ಕೂಡ ವಿಶೇಷವಾಗಿ ಪ್ರವಚನ ಇದೆ. ಅದೇ ರೀತಿ ಚಿಂತನ ಮಂಥನ ಕಾರ್ಯಕ್ರಮ ಕೂಡ ವಿಶೇಷವಾಗಿ ರವೀಂದ್ರ ಜೋಶಿ ಮುಂತಾದ ಚಿಂತಕರ ಒಂದು ಇದು ಪ್ರವಚನ ಕಾರ್ಯಕ್ರಮ ಕೂಡ ಇದೆ. ಹಾಗೆ ವಿಶೇಷವಾಗಿ ಸಮಾಜದಲ್ಲಿ ವಿಶೇಷ ಸೇವೆಯನ್ನು ತೊಡಗಿದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ನಡೀತದೆ. ಅದು 48 ದಿನಗಳ ಪರಿಪೂರ್ಣ ಒಂದು ಕಾರ್ಯಕ್ರಮ. ಈಗ ಪ್ರಥಮತಃ 25ನೇ ತಾರೀಕು ಶುಕ್ರವಾರ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಬಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರೆ, ಸೆಪ್ಟೆಂಬರ್ 14ಕ್ಕೆ ತಮಿಳುನಾಡಿನ ಗವರ್ನರ್ ಆದ ಮಾನ್ಯ ರವಿಯವರು ಬಂದು ಇದರ ಅಂತಿಮ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಮಧ್ಯದಲ್ಲಿ ಈಗಾಗಲೇ ಹೇಳಿದಾಗೆ ಗೋವಿಂದ ಗಿರಿದಾಸ್ ಹಾಗೆ ಬೇರೆ ಬೇರೆ ಗಣ್ಯರು ಬರುವವರಿದ್ದಾರೆ. ಅದನ್ನು ಆ ಸಮಯಕ್ಕೆ ಸರಿಯಾಗಿ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಹಾಗೆ ಹಿಂದೂಜಾ ಅವರು ಕೂಡ ವಿಶೇಷವಾಗಿ ಬರ್ತೇನೆ ಅಂಥೇಳಿ ಒಂದು ಸೂಚನೆಯನ್ನು ನೀಡಿದ್ದಾರೆ. ಇದೆಲ್ಲ ಕಾರ್ಯಕ್ರಮದ ಯಶಸ್ವಿ ನಿಮ್ಮ ಕೈಯಲ್ಲಿದೆ. ಕೃಷ್ಣನ ನಾಡಿನಲ್ಲಿ ಕೃಷ್ಣನ ಭಕ್ತರಾಗಿ ನೀವು ನಿಮ್ಮ ಮೂಲಕ ಕೂಡ ವಿಶೇಷ ಸೇವೆ ಆಗಬೇಕು ಅಂತ ಕೃಷ್ಣನ ಪರ್ಯಾಯ ಶ್ರೀಗಳ ಮೂಲಕ ಸೂಚನೆ ಮಾಡಿದ್ದಾನೆ. ಆ ಸೂಚನೆ ಪ್ರಕಾರ ಇವತ್ತು ನಿಮ್ಮೆಲ್ಲರನ್ನು ಕರೆದು ಅದನ್ನು ನಾವು ನಿಮಗೆ ತಿಳಿಯಪಡಿಸಿದ್ದೇವೆ. ಎಲ್ಲರೂ ಕೂಡ ಇದನ್ನು ಕೈ ಜೋಡಿಸಿ ಊರಿನ ಹಬ್ಬ ಉಡುಪಿಯಲ್ಲಿ ವಿಶೇಷವಾಗಿ ಒಂದು ಪರ್ಯಾಯ, ಒಂದು ಕೃಷ್ಣ ಜನ್ಮಾಷ್ಟಮಿ, ಇದು ಒಳ್ಳೆಯ ರೀತಿಯಲ್ಲಿ ಆಗುವ ಹಾಗೆ ನಿಮ್ಮೆಲ್ಲರೂ ಕೈ ಜೋಡಿಸಿ ಸಹಕರಿಸಬೇಕು ಅಂತೇಳಿ ಪರ್ಯಾಯ ಮಾಡಿದ ವತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಮುಖ್ಯ ಸಿಗ್ತಾ ಇಲ್ಲ, ಯಾಕೆಂದರೆ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇಲ್ಲ. ಈಗ ಲಕ್ಷಾಂತರ ಜನ, ಸುಮಾರು 10 ಲಕ್ಷ ಜನ ಬರೀತಾ ಇದ್ದಾರೆ ಅಂತ ಹೇಳಿ ನಮ್ಮ ಇದು. ಆಮೇಲೆ ಅವರು ಬೇರೆಯವರಿಗೆ ಕೊಟ್ಟದ್ದು ಇದು ಸಮರ್ಪಣೆ ಮಾಡುವಾಗಲೇ ಗೊತ್ತಾಗೋದು ನಮಗೆ. ಈ ಎಲ್ಲ ಕಡೆ ಅದು ಪ್ರಚಾರವಾಗಿದೆ. ನಮ್ಮ ನಿರೀಕ್ಷೆಯ ಮೀರಿ ಜನಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಬಹಳ ಒಂದು ಆಶ್ಚರ್ಯದ ವಿಷಯ ಅಂದರೆ, ಒಬ್ಬರು ಬರೆದವರು ಮತ್ತೆ 2 ಸಲ 3 ಸಲ 4 ಸಲ ಅವರು ಬರೀಲಿಕ್ಕೆ ಬಿಡಲಿಕ್ಕೆ ಅವರ ಮನಸ್ಸು ಬರ್ತಾ ಇಲ್ಲ. ಈ ರೀತಿಯಾಗಿ ಜನಗಳು ಬರೆಯುವವರು ಮತ್ತೆ ಪುನಃ ಬರೆಯುವುದರಿಂದ ಅದು ತುಂಬ ಸಂಖ್ಯೆಯಲ್ಲಿ ಹೋಗ್ತಾ ಇದೆ. ಅದು ಮುಂದೆ ಹೋಗ್ತಾನೆ. ನಮಗೆ ಅದರ ಪೂರ್ಣವಾದ ಮಾಹಿತಿ ನಮ್ಮ ಕೈಗೂ ಸಿಗ್ತಾ ಇದೆ. ಅಷ್ಟಮಿ ಹಾಗೂ ಇದರ ಉದ್ಘಾಟನೆ ಏನು ನಾಡ್ದು 25ನೇ ತಾರೀಕು ರಾಜ್ಯಪಾಲರಿಂದ ಆಗಲಿಕ್ಕಿದೆ. ಇದರ ಬಗ್ಗೆ ಸ್ವಾಮೀಜಿಯವರು ಕರೆದಂತಹ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲ ಮಾಧ್ಯಮದವರಿಗೆ ಸಹ ಒಂದೇ ಮಾತಿನಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠ ಶ್ರೀ ಕೃಷ್ಣ ಮಠದ ವತಿಯಿಂದ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.